ಡ್ರೈವರ್ಗಳು ಸಡನ್ನಾಗಿ ಬ್ರೇಕ್ ಹೊಡಿಬಾರ್ದು. ಸಡನ್ನಾಗಿ ಬ್ರೇಕ್ ಹೊಡಿದ್ರೆ ಅದಕ್ಕೆ ಆಕ್ಸಿಡೆಂಟ್ ಆಗೋದು. ಸಡನ್ನಾಗಿ ಬ್ರೇಕ್ ಹೊಡಿಬೇಡ್ರಿ. ಡ್ರೈವಿಂಗ್ ಮಾಡೋರು ಒಂದು ರಿಕ್ವೆಸ್ಟು, ಸಡನ್ನಾಗಿ ಬ್ರೇಕ್ ಹೊಡಿಬೇಡಿ. ಆಮೇಲೆ ಆಂಬುಲೆನ್ಸ್ ಹೋಗ್ಬೇಕಾದ್ರೆ ಲೆಫ್ಟ್ ರೈಟ್ ಇರ್ಬಿಡಿ, ಸ್ಪೇಸ್ ಕೊಟ್ಬಿಟ್ಟು ಜಾಗ ಕೊಡಿ, ಮೂವ್ ಹೋಗ್ತದೆ. ಇಲ್ಲಾಂದರೆ ಗಾಡಿಗಳು ಟಚ್ ಆಗ್ತವೆ, ಆಕ್ಸಿಡೆಂಟ್ ಆಗೋ ಸಂಭವ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಎಲ್ರಿಗೂ, ಆಂಬುಲೆನ್ಸ್ಗಳು ಬರೋವಾಗ ಲೆಫ್ಟು ರೈಟು ಸೈಡ್ ಕೊಡಿ ಅಷ್ಟೇ. ಇಲ್ಲ ಅಂದರೆ ಟಚ್ ಆಗುತ್ತೆ, ನೀವು ಸಡನ್ನಾಗಿ ನಿಲ್ಲಿಸ್ಬಿಡ್ತೀರ, ಎಲ್ಲೂ ಹೋಗೋಕ್ಕೆ ಜಾಗ ಆಗೋಲ್ಲ. ಹಂಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಡ್ರೈವರ್ಗಳು ವೈಟ್ ಬೋರ್ಡ್ ಆಗಲಿ ಎಲ್ಲ ಬೋರ್ಡ್ ಆಗಲಿ ಆಂಬುಲೆನ್ಸ್ಗಳು ಬಂದಾಗ ಸೈಡ್ ಕೊಡಿ. ಅಲ್ಲೇ ನಿಲ್ಲಿಸ್ಬೇಡಿ, ಮೂಮೆಂಟ್ ಮಾಡ್ಕೊಂಡು ಸೈಡ್ ಕೊಡಿ. ಮಳೆ ಬರ್ತಿರೋದ್ರಿಂದ ಕೇಳಿಸ್ತಿದೆಯಾ ಗೊತ್ತೆ ಸೌಂಡು. ಹಾಗಾಗಿ ಜಯನಗರ ಬಂದ್ವಿ. ಅದು ವೈಪರು ಸ್ವಲ್ಪ ಸೌಂಡ್ ಬರ್ತಿರೋದ್ರಿಂದ ಕೇಳಿಸಲ್ಲ. ಮಳೆ ಮಳೆ ನೀರು ಹೋಗೋಕ್ಕೆ ನೋಡಿ, ಕೆಲಸ ಮಾಡಿದರೆ ನೀರು ಹೋಗೋಕ್ಕೆ ಜಾಗ ಇಲ್ಲ ಅಂತ ಆಗ ಕೆಲಸ ಮಾಡಿ ವೈಟ್ ಟ್ಯಾಪಿಂಗ್ ಮಾಡಿರೋದು ನೋಡಿ, ನೀರೇ ಹೋಗ್ತಿಲ್ಲ. ವೈಟ್ ಟ್ಯಾಪಿಂಗ್ ಮಾಡಿರೋದು ಇದು ಜೀವನದಲ್ಲಿ ನೀರೇ ಹೋಗ್ತಿಲ್ಲ. ಸ್ವಿಚಸ್ ಸರಿಯಾಗಿ ಕೊಡೋಕೆ ಗೊತ್ತಿಲ್ಲ ಸರ್ಕಾರಗಳಿಗೆ. ಬರೀ ದುಡ್ಡುಗಳು ಪೋಲ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ನಾವು ಕಟ್ಟೋ ಟ್ಯಾಕ್ಸ್ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ, ನಾವು ಕಟ್ತಾ ಇರ್ಬೇಕು, ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು 100 ಜನರೇಷನ್ ಬಂದರೂ ಇದೇ ರಾಗ ಇದೆ. ರಾಜಕೀಯ ಬಾಳೆ ನೋಡಿ ಬಂದರೂ ಇದೆ. ಕಷ್ಟಗಳಂದ್ರೆ ತಪ್ಪಿದ್ದಲ್ಲ.